ಹರ್ಷಿತ್ ನೀವೇ. ಶುಚ್ ಶು- ಶುಚೋ ಎಸ್. ಶುಚೋನೋ ಮಾಯಿನಿ ಹ್ಞೂ ನಾನಿಯೋ ಶಿನ ಕೆರೆಬ ನರಿಮಸೆಂಕ. ಹಾಂ, ಏನಾದರೂ ಗೊತ್ತಾಯ್ತಾ ಇಲ್ಲಿ? ಇದು ಹಾ ಗೊತ್ತಾಯ್ತಾ? ಶುಚೋನು ಇದು ಬೇಡ, ಇದು ಗೊತ್ತಾಯ್ತಾ? ಈ ಪಾರ್ಟ್ ಈ ಗೊತ್ತಾಯ್ತಾ? ಮಾಯಿನಿ ಮುಂಚೆ ಹಾಂ, ಯಾವುದ್ರ ಮುಂಚೆ? ಎಸ್. ನೋ ಅಂದರೆ ಏಂದ್ರದು ಮುಂಚೆ ಹಾಂ ಗೊತ್ತಾಯ್ತು. ಏನನ್ನು ಇದೇನು ಕೇಳಿದ್ರೆ ಮಾಡುವ ಶಿನಾಕೆರಬ ನರಿಮಸೆಂಕ ಮಾಡಲಿಲ್ಲ ಶಿನ ಅಂದರೆ ಕೆರೆಬ ಮಾಡ್ಲಿಲ್ಲ ಅಂದ್ರೆ ಆಗೋಲ್ಲ, ಅಂದ್ರೆ ಹಾಂ ಮಾಡ್ಲೇಬೇಕು. ಮಾಡಲೇಬೇಕು. ಏನನ್ನು ಮಾಡಬೇಕು, ಏನನ್ನು ಮಾಡಲಿ ಅಂದರೆ ಆಗಲ್ಲ. ಯಾವಾಗ? ಶುಚ್ಚೋನಮಾಯಿನಿ ಬಿಸ್ನೆಸ್ ಟ್ರಿಪ್ಪಿನ ಮುಂಚೆ. ಬಿಸ್ನೆಸ್ ಟ್ರಿಪ್ ಮುಂಚೆ. ನೋಡಿ ಏನೇನು ಮಾಡಬೇಕು. ಶುರೋ ಕುರಿ ಅಲ್ಲ ಚುಕುರಿ ಮಸ್ ಶಿರಿಯೋವೋ ತ್ಸ್ಕುರಿಮಸ್. ಆಮೇಲೆ ರೆಪೋಟೋ ಒಕುರಿಮಸ್. ಏನಂತ ಎರಡು ಆ್ಯಕ್ಷನು. ಶಿರಿಯೋ ಅಂದರೆ ಗೊತ್ತಾ? ಡಾಕ್ಯುಮೆಂಟ್ಸು ತಯಾರಿಸ್ತೀನಿ. ರೆಡಿ ಮಾಡೋದು ತಯಾರಿಸ್ತೀನಿ ಮಾಡ್ತೀನಿ. ತಯಾರಿಸ್ತೀನಿ. ಮತ್ತೆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತೀನಿ. ಹಾಂ ಅದು ದಶಿಮಸ್ ಆಗುತ್ತೆ. ಕಳಿಸ್ತೀನಿ ಒಕುರಿಮಸ್. ಕಳಿಸ್ತೀನಿ. ಎಸ್. ಈಗ ಮಾಡಲಿಲ್ಲ ಅಂದರೆ ಆಗಲ್ಲ ಅಂತ ಹೇಳಬೇಕು. ಮಾಡ್ಲಿಲ್ಲ ಅಂದ್ರೆ ಆಗಲ್ಲ. ಹಾಂ ಶುರಿಯೋ ಒಕುರಿ ಒಕುತ್ತರಿ ತಯಾರಿಸ್ತೀರಿ. ಇದು ಶಿರಿಯೋ ತ್ಸ್ಕುರಿಮಸ್. ಚುಕುತ್ತರಿ ಬಂತು. ಶುರಿಯೋ ಚುಕುತ್ತರಿ ರಿಪೋರ್ಟೋ ಒಕುತ್ತರಿ ಶಿನ ಕೆರೆಬ ನರಿಮಸೆನ್. ಎಸ್, ಸುಗೋಯ್, ಗುಡ್ ಟ್ರೈ. ಶಿರಿಯೋವೋ ತ್ಸ್ಕುತ್ತರಿ ರೆಪೋತೋವೋ ಒಕುತ್ತರಿ ಶಿನಾಕೆರಬ ನರಿಮಸೆನ್. ಮಾಡಲಿಲ್ಲ ಅಂದ್ರೆ ಆಗಲ್ಲ. ಯಾವಾಗ? ಶುಚ್ಚೋನೋ ಮಾಯನಿ. ಎಸ್, ಮುಂಚೆ. ಎಸ್. ಇದು ನರಿಮಸ್ ಫಾರ್ಮ್ ಬಂತು. ಎನ್ನು ನೀ ನರಿಮಸ್ ಅಂದರೆ ಆಗ್ತೀನಿ ಅಂತ ಅಲ್ವಾ? ಓಕೆ, ಇವನು ಏನೇನು ಆಗ್ತಾನೆ ನೋಡೋಣ ಬನ್ನಿ. ಇವನೇನಾಗ್ತಾನೆ ಇಲ್ಲ, ಅದೇನಾಗುತ್ತೆ ನೋಡೋಣ ಬನ್ನಿ. ಚೈತ್ರ ಸರ್. ಸಾಮುಕು ನರಿಮಾಸ್ತ. ಸಮ್ಮುಖ ನರಿಮಸ್ತ ಏನಂತೆ? ಚಳಿ ಆಗ್ತಿದೆ. ಆಯ್ತು, ಚಳಿ ಆಯಿತು. ಸಮ್ಮುಖ ನರಿಮಸ್ತ ಅಂದರೆ ಇಲ್ಲಿ ಚಳಿ ಅನ್ನೋಕ್ಕಿಂತ ಏನಂತಾರೆ, ನಾವಿಲ್ಲಿ ಏನಂತಾರೆ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡ್ತಿರೋದು. ಚಳಿ ಆಯಿತು, ಒಂದು ನಿಮಿಷ ತಾಳಿ. ಸಮ್ಮುಖ ನರಿಮಸ್ತ ಸಮ್ಮುಖ ನರಿಮಸ್ತ. ಓಕೆ ತಾಳಿ, ಇದು ಹೇಳ್ತೀನಿ ಏನು ಅಂತ. ನೆಕ್ಸ್ಟ್ ಹೋಗೋಣ ಬನ್ನಿ. ಬ್ಯೋಕಿನಿ ನರಿಮಾಸ್ತ. ಚಳಿ ಅದು ಜ್ವರನಲ್ಲ, ಬ್ಯೋಕಿ ಅಂದರೆ ಇಲ್ಲಿ ಏನಂತಾರೆ ರೋಗ. ಹುಷಾರು ತಪ್ಪದು ಅಂತನೂ ಅಲ್ಲ, ರೋಗ ಬಂತು. ಪೇಷಂಟ್ ಅಲ್ಲ ತಳಿ. ಕನ್ನಡದಲ್ಲಿ ಹೇಳಕ್ಕೆ ಇಲ್ಲಿ ಕಷ್ಟ ಆಗ್ತಿದೆ. ಯಾವ್ದೋ ರೋಗ ಬಂತು ಅಂತ ಅನ್ಸುತ್ತೆ. ಬ್ಯೋಕಿನಿ ನರಿಮಾಸ್ತ ಯಾವ್ದೋ ರೋಗ ಬಂದಿತ್ತು. ಅಲ್ಲ, ಬರೋದು ಅಂತಲ್ಲ, ಇಲ್ಲಿ ಆಗೋ ಬಗ್ಗೆ ಮಾತಾಡ್ತಿದ್ದೀವಿ. ಬ್ಯೋಕಿನಿ ನರಿಮಸ್ತ ಅಂದರೆ ಪೇಷಂಟ್ ಆದೆ ಅಂತ. ಪೇಷಂಟ್ ಆದೆ. ಬ್ಯೋಕಿನಿ ನರಿಮಸ್ತ ಪೇಷಂಟ್ ಆದೆ. ನೋಡಿ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಚೆನ್ನಾಗಿದ್ದವನು ಏನದ? ಪೇಷಂಟ್ ಆದ. ನಾವಂತೀವಲ್ಲ ಜ್ವರ ಬಂತು ಅನ್ಬೋದು, ಶೀತ ಬಂತು ಅನ್ಬೋದು. ಆದರೆ ಜನರಲ್ಲಾಗಿ ಅದು ಸ್ಪೆಸಿಫಿಕ್ಕಾಗಿ ಹೇಳ್ದಂಗೆ ಜನರಲ್ಲಾಗಿ ನಾವು ಪೇಷಂಟ್ ಆದೆ, ರೋಗಿ ಆದೆ. ಅದೇ ಇದು ರೋಗಿ. ಎಸ್, ಈಗ ನೆನಪಾಯ್ತು ನೋಡಿ, ರೋಗಿ. ಆ ಥರ. ಈಗ ಒಂದೇದು ಬೆಳಕಿರೋದು ಕತ್ಲಾಯ್ತು ಅಂದ್ರೆ ಬೆಳಗ್ಗೆ ಇರೋದು ರಾತ್ರಿ ಆಯ್ತು ಇಲ್ಲ ಕತ್ಲಾಯ್ತು, ಎರಡಾದ್ರೂ ಹೇಳ್ಬೋದು. ಅದಕ್ಕೆ ಆದರೆ ನಿಮಗೆ ವರ್ಡ್ ಗೊತ್ತಿರಬೇಕೇನು ಅಂತ. ಕತ್ಲಿಗೆ ಮತ್ತು ರಾತ್ರಿಗೆ. ನೀವು ರಾತ್ರಿಗೆ ಅನ್ನೋದು ಗೊತ್ತಿದೆ.
ಯೊರು ಅಲ್ವಾ? ಯೊರು. ಯೋರು. ಹಾಂ, ರಾತ್ರಿ ಆಯಿತು. ಇವಾಗ ಬರೀ ಅದನ್ನ ಮಾತ್ರ ಹೇಳ್ಬೇಕು. ಅಷ್ಟೇ. ಯೋರು ಹಾಂ, ಆಯಿತು ಅನ್ನೋದು ಯೋರುಕು ಹೇಳಬೇಕು. ನರಿ ಮಾಸ್ತ. ಕೂ ಯಾಕೆ ಬಂತು? ಕೂ ಬರಬಾರ್ದಲ್ವಾ? ಇದು ಅಡ್ಜೆಕ್ಟಿವ್ ಅಲ್ಲ, ಇದು ನೌನು. ನೌನ್ಗುನು ಕೂ ಬರ್ಬೇಕಲ್ವಾ ಸಂತೆ? ಇಲ್ಲ ಇಲ್ಲಪ್ಪ. ಯೋರುನಿ ಹಾಂ, ನರಿ ಮಾಸ್ತ. ಎಸ್, ಯೋರುನಿ ನರಿಮಸ್ತ. ನರಿಮಸ್ತ ಕೂ ಬರೋದು ಯಾವ್ದು ಗೊತ್ತಾ? ಈ ಅಡ್ಜೆಕ್ಟಿವ್ಗೆ. ಯೋರುನಿ ನರಿಮಸ್ತ. ಒಂದು ಹಿಂಗೆ ಹೇಳ್ಬೋದು, ರಾತ್ರಿ ಆಯಿತು, ಇಲ್ಲ ಕತ್ಲಾಯಿತು. ಸೊ ಕತ್ಲಿಗೆ ಏನಂತಾರೆ? ಕುರೋಯ್. ಹಾಂ, ಬಂತು. ಎಸ್, ಕುರೋಯಿ ಅಲ್ಲ, ಕುರಾಯಿ. ಕುರೋ ಕುರಾಯಿ. ಕುರಾಯಿ, ಕುರೋಯಿ. ಕುರೋಯಿ. ಕುರೋಯಿ ಅಂದರೆ ಕಪ್ಪು ಬಣ್ಣ ಅಂತ. ಬ್ಲ್ಯಾಕ್. ಕತ್ಲಿಗೆ ಕುರಾಯಿ. ಕುರಾಯಿ. ನನಗೆ ಕನ್ಫ್ಯೂಸ್ ಮಾಡಿಸ್ಬಿಟ್ರಿ. ಎಸ್, ಕುರಾಯಿ. ಈಗ ಹೇಳಿ. ಕುರಾಕು ನರಿ ಮಾಸ್ತ. ಓ ಎಸ್, ಕರೆಕ್ಟ್. ಈ ಹೋಗಿ ಬಂತು. ಕುರಾಕು ನರಿ ಮಸ್ತ. ಕತ್ಲಾಯಿತು. ಎರಡನೇದು. ಹಾಂ, ಇದೇನಾ? ಏನು ಹೇಳ್ತೀರಾ? ಹೆಂಗೆ ಹೇಳ್ತೀರಾ ಇದನ್ನ? ಮಾರ್ತಾ ಇದಾರೆ. ನೋಡಿ, ದುಡ್ಡು ನೋಡಿ ಏನಾಯಿತು? ದುಡ್ಡು ಕಮ್ಮಿ ಆಯಿತು. ಸೊ ಚೀಪ್ ಆಯಿತು. ಚೀಪ್ ಪ್ರೈಸಿಗೆ ಬಂತು. ಮುರಿಯೋ. ಹಾಂ, ಮುರಿಯಲ್ಲ. ಇದು ಚೀಪಿಗೆ ಅಂತ ಗೊತ್ತಾ? ಯಸುಯಿ ದೆಸ್ ಯಸುಯಿ. ಅಲ್ವಾ? ತಕಾಯಿ ಯಸುಯಿ. ಯಸುಯಿ ಈ ಅಡ್ಜೆಕ್ಟಿವ್. ಹಾಂ, ಯಸುಯಿ. ಯಸುಕು ನರಿ ಮಾಸ್ತ. ಹಾಂ, ಏನಂತೆ? ಚೀಪ್ ಆಯ್ತು. ಅಷ್ಟೇ, ಚೀಪ್ ಆಗಿತ್ತು. ಆಗಿತ್ತು ಅಲ್ಲ, ಆಯಿತು. ನರಿ ಮಸ್ತ ಆಯಿತು. ತಬೆ ಮಸ್ತ ಥರ ತಿಂದೆ. ತಬೆ ಮಸ್ತ ತಿಂದೆ. ನರಿ ಮಸ್ತ ಆಯಿತು. ನೀವು ಆಗಿತ್ತು ಅಂದ್ರಾ? ಅದು ನತ್ತೆ ಈ ಮಸ್ತ ಅಂತ ಬರುತ್ತೆ. ಆಗಿತ್ತು, ಆಗ್ತಾ ಇದೆ. ಆಗಿತ್ತು, ಆಗ್ತಾ ಇದೆ. ನತ್ತೆ ಇಮಸ್. ಆಗಿತ್ತು, ನತ್ತೆ ಇಮಸ್ತ. ಹಂಗೆ. ಸೊ ನಾವಿಲ್ಲಿ ಆಯಿತು ಅಂತ ಹೇಳಬೇಕು. ಯಸುಕು ನರಿ ಮಸ್ತ. ಚೀಪ್ ಆಯಿತು. ಈಗ ಹೋಗಿ ನೋಡಿದ್ರೆ ಅದಾಗಿರುತ್ತೆ. ಹಾಂ, ನೆಕ್ಸ್ಟ್ ಮೂರನೇದು. ಇದು ನೀವೇ ಮಾಡಿ. ನಿದ್ದೆ ಬರ್ತಾ ಇದೆ. ಗೊತ್ತಾಯ್ತು ನಿಮಗೆ ಏನಂತ? ನೆಮಾಸ್. ನೆಮಾಸ್ ಅಂದರೆ ಮಲಗ್ತೀನಿ. ಓಕೆ, ನಮ್ಮ ಅದೇ ಕನ್ನಡದಲ್ಲಿ ನಿದ್ದೆ ಮಾಡ್ತಾ ಇರೋದು. ಹಾಂ, ಇಲ್ಲೇ ಗೊತ್ತಾ? ನೆಮು ಇದೆ. ಸ್ಲೀಪಿ. ನೆರುದಸ್. ನೌನ್. ಸ್ಲೀಪಿ. ನೆರುನಿ. ಸ್ಲೀಪಿ ಅಂದರೆ ನೆಮುಯಿ. ಈ ಅಡ್ಜೆಕ್ಟಿವ್ ಹೇಳ್ತಾರೆ ಇವರು. ಅದೇ ಇಂಗ್ಲೀಷಲ್ಲೂ ಅಷ್ಟೇ, ಕನ್ನಡದಲ್ಲಿ ಗೊತ್ತಾಗ್ತಿಲ್ಲ ನನಗೆ ಏನು ಅನ್ಬೇಕು ಅಂತ. ನಾವು ಮಲಗ್ತೀವಿ, ನಿದ್ದೆಗೆ ಹೋಗ್ತಾ ಇದ್ದೀನಿ, ನಿದ್ದೆ ಬರಂಗೆ ಆಗ್ತಿದೆ ಅಂತೀವಿ ನಾವು. ನಿದ್ದೆ ಬರಂಗೆ ಆಗ್ತಿದೆ ಅಂತೀವಿ ನಾವು. ವರ್ಬಲ್ ಹೇಳ್ತೀವಿ ನಿದ್ದೆ ಬರಂಗೆ ಆಗ್ತಿದೆ ಅಂತ. ಇವರು ವರ್ಬಲ್ ಹೇಳಲ್ಲ, ಅಡ್ಜೆಕ್ಟಿವಲ್ಲಿ ಹೇಳ್ತಾರೆ, ಇಂಗ್ಲೀಷ್ ಥರ. ನೆಮುಯಿದೆಸ್. ಹ್ಞೂ, ಕೇಳಿದ್ರೆ ಇದು? ಕೇಳಿದ್ದೀನಿ ಸಂತೆ. ಎಸ್, ನೆಮುಯಿದೆಸ್. ದೈನಂದಿನ ಭಾಷೆಯಲ್ಲಿ ಬಳಸ್ತಾರೆ. ನೆಮುಯಿದೆಸ್, ಸ್ಲೀಪಿ. ಹಾಂ, ಈಗ ಹೇಳಿ. ಈಗ ಗೊತ್ತಾಯ್ತಲ್ಲ ವರ್ಡು? ಈ ಅಡ್ಜೆಕ್ಟಿವ್. ಹಾಂ, ನೆಮುಕು ನರಿ ಮಸ್ತ. ಅಷ್ಟೇ, ನೆಮುಕು ನರಿ ಮಸ್ತ. ಸ್ಲೀಪಿ ಆದೆ. ಹಿಂಗಿದೆಲ್ಲ ಇದು ಈ ಎಕ್ಸಸೈಸು. ಹಾಂ ಸಂತೆ. ಈ ಚಾಪ್ಟರ್ ಸ್ವಲ್ಪ ಕಲ್ತ್ಕೋಬೇಕು. ಒತ್ತಿ ತಾ ಹೇಳೋದು, ಬರೀ ಸುಮ್ಮನೆ ಹಾಗೆ ಪಾ ಹೇಳೋದು, ದಾ ಹೇಳೋದು, ಕು ನೀ. ಎಸ್ ನೋಡಿ, ನೀವು ಕ್ಯಾಚ್ ಮಾಡಿದ್ದೀರಾ ಎಸೆನ್ಸು. ಈ ಚಾಪ್ಟರ್ದು ಎಸೆನ್ಸು ನೀವು ಕ್ಯಾಪ್ಚರ್ ಮಾಡಿದ್ದೀರಾ. ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಓದ್ ಚಾಪ್ಟ್ರಲ್ಲೂ ಇದೇ ಬಂದಿತ್ತು. ಅದರಲ್ಲಿ ತೇ ಫಾರ್ಮ್ ಕಲ್ತ್ವಿ. ಸೇಮ್ ರೂಲ್ಸು. ಇಲ್ಲೂ ಸೇಮ್ ರೂಲು, ತಾ ಫಾರ್ಮ್ ಕಲಿತಿದ್ದೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ಹರ್ಷಿತಾ ಸರ್. ಕ್ಲೀನ್ ಆಗಿದೆ. ಕ್ಲೀನ್ ಆಯಿತು. ಸ್ವಚ್ಛವಾಯಿತು. ಗೊತ್ತಾ ವರ್ಡು? ಕಿರೇದೆಸ್. ಬ್ಯೂಟಿಫುಲ್ಲು ಹೌದು. ಸುಂದರವಾಗಿದೆನೋ ಅಂತೀವಿ, ಸ್ವಚ್ಛವಾಗಿದೆನೋ ಅಂತೀವಿ. ಈಗ ಸ್ವಚ್ಛವಾಯಿತು. ನಾ ಅಡ್ಜೆಕ್ಟಿವ್ ಇದು. ಎಸ್, ಈಗ ನೀವು ಮಾಡಿ.
ಕಿರೇನಿ ನರಿಮಸ್ತ. ಸುಗೋಯ್. ನೀ ಬಂತು, ಎಸ್. ಕನ್ಫ್ಯೂಸ್ ಆಗಿಲ್ಲ, ಗ್ರೇಟ್. ಈ ಇದೆ ಅಂತ ಅಂದ್ಬಿಟ್ಟು ಕೂ ಹಾಕಲಿಲ್ಲ, ಕರೆಕ್ಟ್. ಯಾಕಂದರೆ ನಾ ಅಡ್ಜೆಕ್ಟಿವ್. ಕಿರೇನಿ ನರಿಮಸ್ತ ಕಾಂಜಲ್ಲಿ ಬರೆದ್ರೆ ಗೊತ್ತಾಗುತ್ತೆ. ಕಿರೇನಿ ನರಿಮಸ್ತ, ಎಸ್. ಕಾಂಜಲ್ಲಿ ಬರ್ತೀನಿ ತಾಳಿ. ಕಿರೇನಿ ನರಿಮಸ್ತ, ಎಸ್. ಕ್ಲೀನ್ ಆಯಿತು. ನೆಕ್ಸ್ಟು ಇದಕ್ಕೇನು ಅಂತ ಅನ್ಬೇಕಪ್ಪ, ಇದಕ್ಕೆ ಊಟ ಮಾಡ್ತಿರೋದು, ಮಾಡಕ್ ರೆಡಿ ಆಗಿರೋದು. ಇದಕ್ಕೆ ನೆನಪು ಏನು ಗೊತ್ತಾಗ್ತಿಲ್ಲಲ್ಲ. ಜಾಬ್ ಹಿಡ್ಕೊಂಡು ರೆಡಿ ಇದ್ದಾನೆ ಅಥವಾ ಏನೋ ಡ್ರೀಮ್ ಮಾಡ್ತಿದ್ದಾನೆ. ಅವನಿಗೆ ಇಷ್ಟ ಇಲ್ಲ, ಅವನಿಗೆ ಇಷ್ಟ ಇದೆ. ಇಷ್ಟ ಆಯಿತು. ಸುಖಿನಾ? ಸುಖಿ, ಎಸ್. ಸುಖಿದೆಸ್. ಈಗ ತಿನ್ನ ಇಷ್ಟ ಆಯಿತು, ಸುಖಿದೆಸ್. ಸುಖಿದೆಸ್ ಇದು ಅಡ್ಜೆಕ್ಟಿವ್. ಸುಖಿನಿ ನರಿಮಸ್ತ, ಎಸ್. ಸುಖಿನಿ ನರಿಮಸ್ತ, ಎಸ್. ಸುಖಿನಿ ನರಿಮಸ್ತ ಅಂದರೆ ಇಷ್ಟ ಆಯಿತು ಅಂತ. ಓಕೆ, ಆರನೇದು ಗೊತ್ತಾಗ್ತಿದೆಯಾ? ಫುಲ್ ಬ್ಯುಸಿ ಇದೆ ಹುಡುಗ, ಇಸೋಗಾಶಿದೆಸ್. ಈಗೇನಾದ, ಫ್ರೀ ಆದ, ಪುರ್ಸೋದು ಸಿಕ್ತು. ಅದಕ್ಕೇನು ಗೊತ್ತೇವ, ಏನಂತ ಗೊತ್ತಾ? ಜಾಪನೀಸಲ್ಲಿ ಹಿಮಾದೆಸ್. ಇದು ಹಿಮಾನಿ ನರಿಮಸ್ತ. ಹಿಮಾನಿ ನರಿಮಸ್ತ, ಎಸ್. ಫ್ರೀ ಆದೆ, ಪುರ್ಸೋದು ಸಿಕ್ತು, ಅದಕ್ಕೆ ಇದು ಓದ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಆರ್ಕೋಣ. ಯಾರು? ಚೈತ್ರ ಸರ್. ಮೈನಿಚಿ ರೆನ್ಶು ಶಿಮಾಷ್ಟ ನಿಹೋಂಗೋಗ ಜ್ಯೂಸು ದೆಸ್. ಪ್ರತಿದಿನ ಪ್ರಾಕ್ಟೀಸ್ ಮಾಡಿದೆ ಜಾಪನೀಸ್ ಪರಿಣಿತ. ಇದು ಕನ್ನಡದಲ್ಲಿ ಜಾಪನೀಸ್ ಬರುತ್ತೆ, ಜಾಪನೀಸ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಪರಿಣಿತ, ಜಾಪನೀಸ್ ಚೆನ್ನಾಗಿ ಬರುತ್ತೆ, ಅದೇ ಜಾಪನೀಸಲ್ಲಿ ಪರಿಣಿತನು ಅಂತ. ಈಗ ನೀವು ಏನು ಮಾಡಬೇಕು ಅಂದರೆ ನೋಡಿ, ಓದಿ ಯಾವ ಥರ ಅಂದರೆ ವ್ಯಾಕರಣ. ರೆನ್ಶು ಶಿಮಾಷ್ಟ ಕರ ಆ್ಯಡ್ ಮಾಡಬೇಕು. ಮಾಡಿದ್ರಿಂದ ಹೋಗ ಜ್ಯೂಸುನಿ ನರಿಮಾಷ್ಟ ಪರಿಣಿತ ಆದೆ. ಪರಿಣಿತ, ಜಾಪನೀಸು ಪರಿಣಿತ. ನಾನು ಜಾಪನೀಸಲ್ಲಿ ಪರಿಣಿತನಾದೆ. ಸೊ ಇದು ಮಾಡಿದ್ರಿಂದ, ಈ ಕ್ರಿಯೆ ಮಾಡಿದ್ರಿಂದ ಇದು ಆಯಿತು ಅಂತ ಹೇಳ್ಬೇಕು ನೀವು ಅಷ್ಟೇ. ರೆನ್ಸು ಶಿಮಾಸ್ತ ಕರ ನಿಹೋಂಗೋಗ ಜೋಜುನಿ ನರಿಮಸ್ತ ಮಾಡಿದ್ರಿಂದ ಜಾಪನೀಸಲ್ಲಿ ಪರಿಣಿತನಾದೆ. ಹೌದು ತಾನೆ? ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಪರಿಣಿತರ ಆಗ್ತಾ ಹೋಗ್ತೀರಾ, ಅದೇ ಹೇಳ್ತಾ ಇರೋದು. ಎಸ್. ಒಂದೇದು ಹೇಳಿ. ಅಮಾಯಿ ಮೋನೋ ತಕುಸಾನ್ ತಬೆ ಮಾಷ್ಟ ಹಾಗ ವರುಯಿದೆಸ್. ಸ್ವೀಟ್ ವಸ್ತುವನ್ನು ಜಾಸ್ತಿ ತಿಂದೆ ಹಲ್ಲು ಬ್ಯಾಡ್ ಆಯ್ತು, ಕೆಟ್ಟದಾಯ್ತು, ಅಂದ್ರೆ ಕ್ಯಾವಿಟೀಸ್ ಬಂತು. ಹೌದೌದು, ಇಲ್ಲೇನಿದೆ, ಹಲ್ಲು ಕೆಟ್ಟದಾಗಿದೆ ಅಂತ. ಈಗ ಇದು ಮಾಡಿದ್ರಿಂದ ಏನಾಯ್ತು, ಕೆಟ್ಟದಾಗಾಯ್ತು ಅಂತ ಹೇಳ್ಬೇಕು. ಅಮಾಯಿ ಮೋನೋ ತಕುಸಾನ್ ತಬೆ ಮಾಷ್ಟಕರ ಹಾಗ ಈ ಅಡ್ಜೆಕ್ಟಿವ್ ವರುಕು ನರಿಮಾಷ್ಟ. ಸುಗೈ, ಎಸ್. ವರುಕು ನರಿಮಾಷ್ಟ ಆಯಿತು, ಹಲ್ಲು ಹಾಳಾಯಿತು, ಹಲ್ಲು ಕೆಟ್ಟನಾಗಾಯಿತು. ಎಸ್. ಎರಡನೇದು ನೀವೇ. ಸುಪೋತ್ಸು ಓ ಶಿಮಸೆನ್ ದೆಷ್ಟ ಕರದಾಗ ಯೊವಾಯಿದೆಸ್. ಇದು ಬಾಡಿ ವೀಕು, ಇದು ಸ್ಪೋರ್ಟ್ಸ್ ಆಡಲಿಲ್ಲ. ಈಗ ಇದು ಮಾಡಲಿಲ್ಲದ್ರಿಂದ ಇದಾಯಿತು ಅಂತ ಹೇಳ್ಬೇಕು. ಸುಪೋತ್ಸು ಓ ಶಿಮಸೆನ್ ದೆಷ್ಟ ಕರದಾಗ ಯೊವಕು ನರಿಮಾಷ್ಟ. ಎಸ್. ಇದು ಮಾಡದೇ ಇದ್ರಿಂದ, ಸ್ಪೋರ್ಟ್ಸ್ ಅನ್ನು ಆಡದೇ ಇರೋದ್ರಿಂದ ಬಾಡಿ ವೀಕ್ ಆಯಿತು. ಆಡದೇ ಇದ್ದಿದ್ರಿಂದ ಇದು ಆಯಿತು, ಇದಾಯಿತು. ಎಸ್. ಕರಾದಾಗ ಯುವಕ ನರಿಮಸ್ತ, ಬಾಡಿ ವೀಕ್ ಆಯಿತು, ಆಡಿಲ್ಲದೆ ಇದ್ದಿದ್ದರಿಂದ. ಎಸ್. ಹರ್ಷಿತ್ ಸರ್.
ಕಾಯ್ಶಾ ಓ ಯಮೆ ಮಸ್ತ. ಕಾಶಾವು ಎಮ್ಮೆ ಮಷ್ಟ ಏನಂತೆ? ಮತ್ತೆ ಹಿಮಾದೇಶ್ ಹಾಂ ಫ್ರೀ ಆದೆ. ಅದೇ ಅಂತ ಹೇಳಬೇಕು. ಏನಕ್ಕೆ? ಕಾಯ್ಶಾ ಕಂಪನಿ ಏನು ಮಾಡ್ತೀರಾ? ಕಂಪ್ನಿಯನ್ನು ಏನು ಮಾಡ್ತೀರಾ? ಕಂಪನಿಯನ್ನು ಯಮೆ ಮಸ್ತ ನೋಡಿ, ಕಂಪ್ನಿ ಇಂದ ಹೊರಟ ಮೇಲೆ ಕೆಲಸ ಆದಮೇಲೆ. ಓಕೆ, ಕೆಲಸ ಆದಮೇಲೆ ನೀವು ಯಾವಾಗ ಫ್ರೀ ಆಗ್ತೀರಾ? ಓಕೆ, ಕೆಲಸ ಆದಮೇಲೆ. ಆದರೆ ನಾವು ಕೆಲಸ ಆದಮೇಲೆ ಅಂತ ಎಮ್ ಎಮ್ ಎಸ್ ಅಲ್ಲಿ ಹೇಳಲ್ಲ. ಕಾಶಾವು ಎಮ್ ಎಮ್ ಎಸ್ ಕಂಪ್ನಿಯನ್ನು ಬಿಟ್ಟೆ, ಕಂಪ್ನಿಯನ್ನು ಕ್ವಿಟ್ ಮಾಡಿದೆ. ಕ್ವಿಟ್ ಮಾಡೋದ್ಮೇಲೆ ಫ್ರೀ ಆದೆ. ಬಿಟ್ಟಿದ್ರಿಂದ. ಕಾಯ್ಶಾ ಓ ಯಮೆ ಮಸ್ತಕರ. ಹಾಂ, ಆದೆ ಹೇಳಿ, ಆದೆ ಅಂತ. ಹಿಮಾನಿ ನರಿ ಮಸ್ತ. ಎಸ್, ವತಾಶಿವ ಹಿಮಾನಿ ನರಿ ಮಸ್ತ, ನಾನು ಫ್ರೀ ಆದೆ. ಎಸ್. 4ನೇದು ನೀವೇ. ಉಚಿದೆ ಯುಕ್ಕುರಿ ಯಸುಮಿ ಮಸ್ತ. ಆಮೇಲೆ ಗೆಂಕಿದೆ. ಏನಂತೆ ಇದು ಹೇಳಿ. ಉಚಿದೆ ಮನೆಯಲ್ಲಿ. ಇದು ಗೊತ್ತಾಯ್ತು. ಇದು ಗೊತ್ತಿಲ್ಲ ಬಿಡಿ, ಹೇಳ್ತೀನಿ. ಯಸುಮಿ ಮಸ್ತ. ಯಸುಮಿ ಅಂದರೆ ರಜೆ. ನೋಡಿ, ಮನೆಯಲ್ಲಿ ರಜೆ. ಯಾಕೋ ಮ್ಯಾಚ್ ಆಗ್ತಿಲ್ಲ. ಎಸ್, ರೆಸ್ಟ್ ಮಾಡಿದೆ, ವಿಶ್ರಾಂತಿಸಿದೆ. ಸೊ ಈ ವಿಶ್ರಾಂತಿಸಿದೆ ಅನ್ನೋ ನಾವು ಬಣ್ಣಿಸ್ತಿರೋದು ಯಾವುದಿದು? ಅಡ್ವರ್ಬು. ಎಂಥ ಅಡ್ವರ್ಬ್ ಇದು? ಆರಾಮಾಗಿ ವಿಶ್ರಾಂತಿಸಿದೆ. ಮನೆಯಲ್ಲಿ ಆರಾಮಾಗಿ ವಿಶ್ರಾಂತಿಸಿದ್ರಿಂದ ಚೆನ್ನಾಗಾದೆ. ಗೆಂಕಿನಿದೆ. ನೀವು ಹೇಳಿದ್ದು. ಉಚಿದೆ ಯುಕ್ಕುರಿ ಯಸುಮಿ ಮಸ್ತಕರ. ಗೆಂಕಿನಿ ನರಿ ಮಸ್ತ. ಸುಗೋಯ್. ಅರ್ಥ ಆಯ್ತಾ ಇದು ಎಕ್ಸಸೈಸು? ಕರ ನರಿ ಮಸ್ತ ಮಾಡಿದ್ರಿಂದ, ಶಿತಾಕರ ನರಿ ಮಸ್ತ ಮಾಡಿದ್ರಿಂದ ಆಯಿತು. ಏನಾಯಿತು ಅದನ್ನು ನೀಯಲ್ಲೋ ಕೂವಲ್ಲೋ ಹೇಳಬೇಕು. ಎಸ್, ಸುಗೋಯ್. ಈಗ ಸಿ ಎಕ್ಸಸೈಸ್. ಚೈತ್ರ ಸಾಂಗ್ ಕೈವಾ. ಶಿಂಕಾನ್ಸೇನಿ ನೊತ್ತ ಕೋತೋಗ ಅರಿಮಾಸ್ಕ. ಹಾಂ, ಶಿಂಕಾನ್ಸೇನನ್ನು ಹತ್ತಿದ ಎಕ್ಸ್ಪೀರಿಯನ್ಸ್ ಅಂತ ಬೇಡ, ಹತ್ತಿದ್ದುಂಟಾ ಅಷ್ಟೇ. ಹತ್ತಿದ್ದುಂಟ. ಚೈತ್ರ ಸಾನ್ ಅಲ್ಲ, ಚೈತ್ರ ಸಾನ್ ನೀವು ಆಯ್ತು. ಹರ್ಷಿತಾ ಸಾನ್. ಅರಿಮಾಸ್. ಓ ಹೌದಾ? ಹೌದು. ನಿಜವಾಗ್ಲೂ ಹತ್ತಿದ್ರಾ? ಶಿಂಕಾನ್ಸೇನ್ ಇನ್ನೂ ಇಲ್ಲ ಸೆನ್ಸೆ. ಇನ್ನೂ ಇಲ್ಲ. ಓಕೆ, ಹೈ. ನೆಕ್ಸ್ಟ್ ಚೈತ್ರ ಸಾನ್. ದೋದೆಷ್ಟಾಕ ಹೇಗಿತ್ತು? ಹಾಂ, ತೊತೆಮೋ ಹಯಾಕತ್ತದೆಸ್. ಓ, ತೊತೆಮೋ ಹಯಾಕತ್ತದೆಸ್. ನೋಡಿ, ತುಂಬಾ ಹಯಾಕತ್ತ ಚಿತ್ರ ನೋಡಿ. ತುಂಬಾ ಚೆನ್ನಾಗಿತ್ತು. ಸ್ಪೀಡಾಗಿತ್ತು, ವೇಗವಾಗಿತ್ತು. ವೇಗವಾಗಿತ್ತು. ಹಯ ಇದೆ, ಸ್ಪೀಡ್ ಆಗಿತ್ತು. ಹಯ ಕತ್ತದೆಸ್, ಈ ಹೋಗಿ ಕತ್ತವಂತು. ಎಸ್, ಸೇಮು. ಹರ್ಷಿತಾ ಸಾನೆ, ಚೈತ್ರ ಸಂಬಿ. ಏನು ಹೇಳ್ಬೇಕು ನೀವು? ಇಕೆಬನ ಓ ಶಿವಸ್. ಎಸ್, ಗೊತ್ತಾ? ಇಕೆಬನ ಫ್ಲವರ್ ಅರೇಂಜ್ಮೆಂಟ್. ಅದನ್ನು ಮಾಡ್ತೀನಿ. ನೀವು ಕೇಳಬೇಕು ಮಾಡಿದ್ದುಂಟ ಅಂತ. ಇಕೆಬನ ಓ ಶಿವಸ್ ಮಾಡಿದೆ. ಗ್ರೂಪ್ 3 ಏನಿಲ್ಲ. ಮಾಡಿದುಂಟ. ಶಿತ್ತ ಕೊತ್ತೋಗ ಅರಿಮಸ್ಕ. ಒತ್ತೆ ಹೇಳಬಾರ್ದು, ಶಿತ್ತ ಅಲ್ಲ, ಶಿತ ಕೊತ್ತೋಗ ಅರಿಮಸ್ಕ. ಮಾಡಿದ್ದುಂಟ. ಅರಿಮಾಸ್. ದೋದೆಷ್ಟಕ ಹೇಗಿತ್ತು? ತೊತೆಮೋ ಕನೋಶ್ ಕತ್ತಾದೆಸ್. ಸುಗೋಯ್. ತುಂಬಾ ಫನ್ ಆಗಿತ್ತು. ಸುಗೋಯ್. ನೆಕ್ಸ್ಟ್ ಯಾರಪ್ಪ? ರಿವರ್ಸ್ ಆಯಿತು. ಈಗ ಚೈತ್ರಸಾನು, ಹರ್ಷಿತಾಸಾನ್. ಚೈತ್ರಸಾನೇ, ಹರ್ಷಿತಾಸಾನ್ ಬಿ. ಗ್ಯೂದೋನ್ ಓ ತಲೆಮಾಸ್.
ಯೂಡಾನ್ ಅಂದ್ರೆ ಕೌ ಹ್ಞೂ, ಇದು ಬೀಫ್ ಮೀಟ್ದು ತಿಂಡಿ. यूडॉन और ತಬೇತಾ ಕೋಟೋಗ ಅರಿಮಾಸ್ಕ ಹಾಂ ಯೂಡಾನ್ ಅನ್ನು ತಿಂದಿದ್ದುಂಟಾ ಹಾಂ ಅರಿಮಸನ್ ಅಬ್ಬಾ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ತಿನ್ನಕ್ಕೆ ಇಷ್ಟಪಡಲ್ಲ. ಹೈ ವತಾಶಿಮು. ಮತ್ತೆ ನೆಕ್ಸ್ಟ್ ಪಾಯಿಂಟೇ ಬಂದಿಲ್ಲ ಬಿಡಿ, ಇದು ಕ್ಯಾನ್ಸಲ್. ಮೂರನೇದು ಚಿತ್ರಸನ್. ಹ್ಞೂ ದೋದೆಷ್ಟಾಕ ತಿಂದೇ ಇಲ್ಲ ಅಂದಮೇಲೆ ಏನು ಕೇಳ್ತೀರಾ? ಇಲ್ಲ ದೋಸ್ತಿ ಅಂತ ಕೇಳ್ಬೋದು, ಯಾಕೆ ಅಂತ. ದೋಷ್ಟೆ ದೋಸ್ತಿ ದೇಸ್ಕಾ? ದೋಷ ದೇಸ್ಕಾ ಯಾಕೆ? ಯಾಕೆ ತಿನ್ನಲ್ಲ ಅದಕ್ಕೆ. ಹಾಂ, ತವೆ ಮಸೇನ ತಾನೆ ಅಷ್ಟೇ. ತವೆ ಮಸೆ, ಎಸ್, ತಿನ್ನಲ್ಲ. ಫಿನಿಶ್. ಅದರ್ವೈಸ್ ಇದು ಓಯಿಶಿ ಕತ್ತ ದೇಸಾಗುತ್ತೆ. ಹಾಂ, ಓಯಿಶಿತ್ತ ದೇಸಾಗುತ್ತೆ. ಅಲ್ಲ ಫಸ್ಟ್ ಹೇಳಿದಲ್ಲ ಅದು ಸರಿ. ಹಾಂ, ಒಯ್ಶ್ ಕತ್ತದೆಸ್, ಈ ಹೋಗುತ್ತೆ ಕತ್ತ ಬರುತ್ತೆ. ಒಯ್ಶ್ ಕತ್ತದೆಸ್, ರುಚಿಯಾಗಿತ್ತು. ಎಸ್. ಮೂರನೇದು ಹರ್ಷಿತ ಸನೆ ಚಿರಸಂಬಿ. ಪಚಿಂಕೋ ಓ ಶಿಮಸ್. ಪಚಿಂಕೋನ್ ಓ ಶಿಮಸ್ ಅಂದರೆ ಅದೇ ಅವಾಗಲೇ ನೋಡಿದ್ವಲ್ಲ, ಪಚಿಂಕೋ ಗೇಮು, ಗ್ಯಾಂಬಲ್, ಹಾವೇಣಿ ಆಟ ಅದು. ಓ ಶ್ವೇತಾ ಕೋಟೋಗ ಅರಿಮಾಸ್ಕ. ಹೇಳಿ ಹರ್ಷಿತ ಸರ್. ಅವರೇ ಕೇಳಿದ್ರ? ಹಾಂ, ಅವರೇ ಕೇಳಿದ್ರು. ಎ ಅರಿಮಸ್ ದೋದೆಷ್ಟಾಕ ತೊತೆಮೋ ಒಮೋಶಿರೋ ಈ ಕತ್ತದೆಸ್. ಒಮೋಶಿರೋ ಕತ್ತದೆಸ್. ಹಾಂ, ಒಮೋಶಿರೋ ಕತ್ತದೆಸ್. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಸ್, ನೈಸ್. ನೆಕ್ಸ್ಟ್ ಹೈ ಹರ್ಷಿತ ಸನೆ ಚಿತ್ರಸಂಬಿ. ಮೊಸುಗು ನೋಡಿ ಇದು ದೀರ್ಘಾಕ್ಷರ. ಮೋ ಹಾಂ, ಹೇಳೀಗ. ಮೋಸುಗು. ಹಾಂ, ಈಗ ಬಂತು ನೋಡಿ. ಮೊಸುಗು ಹೆಂಗಿದೆ, ಮೋಸುಗು ಹೆಂಗಿದೆ? ಮೋಸುಗು ನತ್ಸು ಯಸುಮಿ ದಸುನೆ. ಹಾಂ, ಮೋಸುಗು ಅಂದರೆ ಇನ್ನೇನು ಅಂತ. ಇನ್ನೇನು ವಿಂಟರ್ ಅಲ್ವಾ? ಅಲ್ಲ, ವಿಂಟರ್ ಅಲ್ಲ, ಸಾರಿ, ಸಮ್ಮರ್ ಅಲ್ವಾ? ಸಮ್ಮರ್ ರಜೆ ಅಲ್ವಾ? ಮೋಸುಗು ಅಂದರೆ ಇನ್ನೇನು. ಯಸುಮಿ ದಸುನೆ. ಹಾಂ, ಇನ್ನೇನು ಸಮ್ಮರ್ ರಜೆ ಅಲ್ವಾ? ಹೌದು. ನತ್ಸು ಯಸುಮಿವ ನಾನಿ ಓ ಶಿತಾಯಿ ದೆಸ್ಕಾ. ಹಾಂ, ಸಮ್ಮರ್ ಹಾಲಿಡೇಸ್ ಅಲ್ಲಿ ಏನನ್ನು ಮಾಡುವ ಬಯಸ್ತೀರಾ? ಮಾಡ ಬಯಸ್ತೀರಾ? ಏನಂತೆ? ಸೋದಸ್ನೆ ಉಮಾನಿ ನೊತ್ತರಿ ಸುರಿ ಓ ಶಿತರಿ ಶಿತಾಯಿ ದೆಸ್. ಓ, ರೆಕಗ್ನೈಸ್ ಮಾಡ್ತೀರಾ ಏನೇನು ಅಂತ? ಕುದುರೆಯನ್ನು ಓಡಿಸಿ ಫಿಶಿಂಗ್ ಅನ್ನು ಮಾಡ ಬಯಸ್ತೀನಿ. ಓಹ್, ಚೆನ್ನಾಗಿ ಹೇಳಿದ್ರಿ. ಎಸ್. ಅದಕ್ಕೆ ಈ ದಸನೆ ಸೂಪರ್ ಅಂತ ಅರ್ಥ. ಎಸ್. ಈಗ ನೀವದು ಇವರಿದು ಚೈತ್ರ ಸರ್. ಯಮನಿ ನೋಬೋರಿ ಮಾಸ್. ಇದನ್ನ ಯೂಸ್ ಮಾಡಬೇಕು. ಅಲ್ಲ, ನೀವು ಪ್ರಶ್ನೆ ಕೇಳಿ. ನೀವು ನತ್ಸು ದಸನೆ. ಹಾಂ, ನತ್ಸು ಯಸುಮೇವ ನಾನಿ ಓ ಶಿತಾಯಿ ದಸ್ಕಾ. ಸೋದಸ್ನೆ ಯಮನಿ ಅರಿ ಬಂತು. ನೊಬತ್ತರಿ. ಹಾಂ, ಯಮನಿ ನೊಬತ್ತರಿ ಉಮೀದೆ ಇದೆ ಒಯೋಯಿದರಿ. ಒಯೋಯಿದರಿ. ಹಾಂ, ಒಯೋಯಿದರಿ ಶಿತಾಯಿ ದಸ್. ಹಾಂ, ಏನಂತೆ? ಬೆಟ್ಟವನ್ನು ಏರಿ ಉಮಿದೆ
ಉಮಿ ಗೊತ್ತಾ? ಉಮಿ ಅಂದರೆ ಗೊತ್ತಾ? ಸಮುದ್ರ. ಸಮುದ್ರ. ಹ್ಮ್. ಸಮುದ್ರದಲ್ಲಿ ಈಜೊಡ್ದು ಸಮುದ್ರದಲ್ಲಿ ಜೋಳದ್ದು ಮಾಡಬಯಸ್ತೀನಿ. ಮಾಡಬಯಸ್ತೀನಿ. ಬಾಬಾ ಇಂಥ ಲೈಫ್ ಒಂದು. ಹಾಂ, ಅದಕ್ಕೆ ಈ ದೇಶನೇ ಅಂತಾರೆ ಅವರು. ಹೈ, ಈ ದೇಶನೇ. ನೆಕ್ಸ್ಟ್ ಹಾಂ, ಉಲ್ಟಾ. ಅಶಿತಾ ಸರ್ ನೀವು ಕೇಳಿ. ಮೋಸುಗು ನತ್ಸು ಯಾಸುಮಿ ದೆಸನೆ. ಎ ಏ ಹೌದು. ಹ್ಞೂ ನತ್ಸು ಯಾಸುಮಿ ವ ನಾನಿಯೋ ಶಿತಾಯಿ desu ka? ಸೋ ದೆಸ್ನೆ. ಹೋನ್ ಓ ಯೋಮಿ ಮಾಸ್. ನಂಗೆ ಹೇಳಿ. ಯೋಂದರಿ. ಸುಪೋತ್ಸು ಓ ಶಿತಾಯಿ desu. ಹಾಂ, ಸ್ಪೋರ್ಟ್ಸ್ ಬುಕ್ಕನ್ನು ಓದಿ ಸ್ಪೋರ್ಟ್ಸ್ ಅನ್ನು ಆಡಬಯಸ್ತೀನಿ. ಎಸ್, ಈ ಮಾಡಬಯಸ್ತೀನಿ. ದೆಸನೆ. ಈ ದೇಶನೇ. ಎಸ್. ಈಗ ಹಾಂ, ನೀವು ಕೇಳಿ ಚೇತನ್ ಸರ್. ಮೋಸುಗು ನತ್ಸು ಯಸುಮಿ ದೆಸ್ನೆ. ಎ ನತ್ಸು ಯಸುಮಿ ವ ನಾನಿಯೋ ಶಿತಾಯಿ desu ka? ಸೋ ದೆಸನೆ. ಎ ಓ ಹೇಳ್ಬೇಕು. ಕಾಯ್ತರಿ. ಕಾಯ್ತರಿ ಅಲ್ಲ, ತೀರೋದು ಕತ್ತೆ ಆಗುತ್ತಲ್ವಾ ಸಂಜೆ? ಕತ್ತೆ. ಹಾಂ, ಕೀ ಇದು ಒತ್ತೇಳಬಾರ್ದು. ಇದೆ. ಹಾಂ, ಇದೆ. ಕಾಯ್ತರಿ. ಹಾಂ. ಎ ಓ ಕಾಯ್ತರಿ. ಒಂಗಾಕು ಓ ಕೀತರಿ. ಹಾಂ ಶಿಟ್ರೆಸ್. ಹಾಂ, ಅರ್ಥ. ಭಾಳ ಈಸಿ ಇದು. ಕಕಿಮಸ್ ಗೊತ್ತಲ್ಲ ಕಕ್ಕಿ. ಬರೀತೀನಿ. ಹಾಂ, ಏನು ಬರಿತೀರಾ? ಚಿತ್ರ. ಡ್ರಾಯಿಂಗ್. ಹ್ಞೂ ಚಿತ್ರನೂ ಬರೀತೀನಿ. ಮತ್ತೆ ಒಂಗಾಕು ಡ್ರಾಮಾ. ಹೋಗಾಕೊಂಡು ಮ್ಯೂಸಿಕನ್ನು ಕೇಳ್ತೀನಿ. ಮ್ಯೂಸಿಕ್ ಅನ್ನು ಕೇಳ್ತೀನಿ. ಕೇಳಿ ಮಾಡಬಯಸ್ತೀನಿ. ಎಸ್, ಮುಗೀತು. ಲಾಸ್ಟ್ ಒಂದು ಇದಾದರೆ ಆಯಿತು. ಎಸ್, ಇದೇನೋ ನರಿಮಸ್ತ ಬಗ್ಗೆ ಮಾತಾಡ್ತೀವಿ. ಹೈ, ಚಿತ್ರಸನ್. ಎ ಅತ್ಸುಕು ನರಿಮಾಸ್ತಾನೆ. ಹಾಂ, ಸೆಕೆ. ಸಮ್ಮರ್ ಅಲ್ಲ, ಶೆಕೆ ಆಯ್ತಲ್ವಾ? ಶೆಕೆ ಆಯ್ತಲ್ವಾ? ಕನ್ನಡದಲ್ಲಿ ತಾಳಿ ಇದು ಸೆಕೆ ಆಯ್ತಲ್ವಾ? ಬಿಸಿಲು ಬಂತಲ್ವಾ ಅಂತೀವಲ್ಲ, ಸೆಕೆ ಬಂತಲ್ವಾ ಇವರು ಆಯ್ತಲ್ವಾ ಅಂತ ಅಲ್ಲಿ ಹೇಳ್ತಾರೆ. ನರಿ ಮಸಾಲೆ ಹೇಳ್ತಾರೆ. ಹಚ್ಕು ನರಿ ಮಸ್ತಾನೆ ಸೆಕೆ ಆಯ್ತಲ್ವಾ, ಸೆಕೆ ಬಂತಲ್ವಾ ಅಂತ ಅರ್ಥ. ಅದಕ್ಕೆ ಇವ್ರು ಏನಂತಾರೆ? ಸೋ ದೆಸುನೆ. ಮೋ ನತ್ಸು ದೆಸುನೆ. ಹೌದು. ಮೋ ಆಲ್ರೆಡಿ ತುಂಬಾ ಆಗ್ಲೇ ಸಮ್ಮರ್ ಅಲ್ವಾ? ಅದಕ್ಕೆ ಇದು. ಕೊಟೋ ಶಿವ ಸೇಬಿ ಒಯೋಗಿನಿ ಇಕಿತಾಯ್ ದೆಸ್ನೆ. ಝೆಹಿ ಅಂದ್ರೆ ಸಂತೆ ಖಂಡಿತ. ಈ ವರ್ಷ ಖಂಡಿತ ಈ ಜೋಡಿಯಕ್ಕೆ ಹೋಗಿ ಬಯಸ್ತೀನಿ, ಇಲ್ಲ ಹೋಗ್ತೀನಿ. ಯೋಗಿನಿ ಇಕ್ಕಿತಾ ಇದೆ ಹೋಗ ಬಯಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ. ಅದಕ್ಕೆ ಎ. ಹಾಂ, ಹರ್ಷಿತಾ ಸರ್. ಗು ಅಲ್ಲ, ಝೂ. ಸುಜುಶಿ ಮತ್ತೆ ಅಕ್ಕಿ. ಸುಜುಶಿಗೂ ನರಿಮಸ್ತನೆ. ತಂಪಾಯ್ತಲ್ವಾ? ವೆದರ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು. ಅದಕ್ಕೆ ಇವ್ರು ಏನಂತಾರೆ? ಹಾಂ, ಇದು ಹೇಳಬೇಕು. ಮೋ ಅಕ್ಕಿ ದೆಸ್ನೆ. ಆಗಲೇ ಏನಂತಾರೆ, ಅಟಮನ್ ಸೀಸನ್ ಅಲ್ವಾ?
ಆಟಮ್ ಸೀಸನ್. ಅದಕ್ಕೆ ಇವರೇನಂತಾರೆ? ಕೊತೋ ಶಿವ ಝೇಯಿ ಹ್ಞೂ ಮೊಮಿಜಿ ಓ ಮಿನಿ ಮಿನಿ ಇಕ್ಕಿತಾಯಿ ದಸ್ನೆ. ಹಾಂ, ಮೊಮಿಜಿ ಮೀಜಿ ಅಂದರೆ ಕಲರ್ ಲೀಫ್ ಅಂತ. ಆಟಮ್ ಆಟಮಲ್ಲಿ ಆಟಮಲ್ಲಿ ನೋಡ್ತೀವಲ್ಲ, ಕಲರ್ ಲೀಫು ಮರದಲ್ಲಿ, ಅದು. ಆಟಮ್ ಅನ್ನು ಅಲ್ಲ, ಕಲರ್ ಲೀಫ್ ಅನ್ನು ಮಿನಿ ಹಾಂ, ಇದು ಗೊತ್ತಾಯ್ತು. ನೋ ಮಿನಿ ನೋಡಿ ಹಾಂ, ಮಿನಿ ಇಕಿಮಸ್. ಸೊ ಹೋಗ್ತೀನಿ. ಏನಕ್ಕೆ ಹೋಗ್ತೀರಾ? ಇದನ್ನು ನೋಡೋಕ್ಕೆ ಹೋಗ್ತೀನಿ. ನೋಡಕ್ಕೆ ಹೋಗ್ತೀನಿ. ಹೋಗ್ತೀನಿ. ಹಾಂ, ಇಲ್ಲೇನು ಹೇಳಬೇಕು? ಹೋಗಿ ಬಯಸ್ತೀನಿ. ಇಕಿತಾದೇಸ್ ಮೊಮಿಜಿ ಓ ಮಿನಿ ಇಕಿತಾದೇಸ್ ಕೊತೋ ಶಿವ. ಅಂದರೆ ಏನೋ ವೆದರ್ ಬಗ್ಗೆ ಮಾತಾಡ್ತಾರೆ, ವೆದರ್ ಅಲ್ಲ, ಸೀಸನ್ ಬಗ್ಗೆ ಮಾತಾಡ್ತಾರೆ. ಆ ಸೀಸನಲ್ಲಿ ಸ್ಪೆಷಲ್ ಏನಿರುತ್ತೆ ಅದನ್ನು ನೋಡೋಕ್ಕೆ ಹೋಗ್ತೀನಿ ಅಂತ ಅಂತಾರೆ. ಎಸ್, ಸಮ್ಮರಲ್ಲೇನು ಈಜು ಹೊಡೆಯೋದು ಸ್ಪೆಷಲ್ಲು, ಆಟಮನಲ್ಲೇನು ಸ್ಪೆಷಲ್ಲು, ಮೊಮಿಜಿನೂ ನೋಡೋದು. ಅದನ್ನು ಅದಕ್ಕೆ ಈ ವರ್ಷ ಕೊತೋ ಶಿವ ಖಂಡಿತ ಇದನ್ನು ಮಾಡ ಬಯಸ್ತೀನಿ ಅಂತ ಹೇಳಬೇಕು. ಎಸ್. ಸೆಕೆಂಡ್, ಸಾಮೂಯಿ ನರಿಮಾಸ್ತಾನೆ. ತಪ್ಪು. ಸಾಮೂಕು ಹಾಂ, ಈ ಅಡ್ಜೆಕ್ಟಿವ್ ಸಾಮೂಕು ನರಿಮಾಸ್ತಾನೆ. ಹಾಂ, ಏನೋ ಚಳಿ ಆಯ್ತಲ್ವಾ? ಅಂದರೆ ಚಳಿ ಬಂತು ಏನೋ, ಅದೇ ಚಳಿ ಶುರು ಆಯ್ತಲ್ಲ. ಹಾಂ, ಚಳಿ ಶುರು ಆಯ್ತಲ್ಲ, ಹಂಗಂತ ನೋಡಿ. ಎಸ್, ಚಳಿ ಶುರು ಆಯ್ತಲ್ವ, ಅದಕ್ಕೆ ಫುಯು ದೆಸ್ನೆ. ಹೌದು, ಆಗ್ಲೇ ವಿಂಟರ್ ಬಂತ ಆಯ್ತಲ್ವಾ? ಹಾಂ, ವಿಂಟರ್ ಅಲ್ವಾ? ವಿಂಟರ್ ಅಲ್ವಾ, ಅದಕ್ಕೆ ಚಳಿ ಆಯಿತು ಅಂತ. ಕೊತೋ ಶಿವ ಝೈಹಿ ಸ್ಕೀನಿ ಇಕಿತಾಯಿ ದೆಸ್ನೆ. ಹಾಂ, ಈ ವರ್ಷ ಖಂಡಿತ ಸ್ಕೀಯಿಂಗ್ಗೆ ಹೋಗ್ತೀನಿ ಅಂತ. ಅದೇ ಸ್ಪೆಷಲ್ ಏನು, ವಿಂಟರಲ್ಲಿ ಅಲ್ಲಿ ಹಿಮ ಬಂದು ಬಿದ್ದಿರುತ್ತೆ ಬೆಟ್ಟದ ಮೇಲೆ, ಸ್ಕೀಯಿಂಗ್ ಹೋಗ್ತೀನಿ ಅಂತ. ಲಾಸ್ಟ್, ಅತತಕಾಕು ನರಿಮಸ್ತಾನೆ. ಹಾಂ, ಗೊತ್ತಾ? ಅತತಕಾಯಿ ಅಂದರೆ ಅತ್ಸುಯಿ ಗೊತ್ತಾ? ಅತ್ಸುಯಿ ಅಂದರೆ ಬಿಸಿಲು, ಬಿಸಿ ಸೆಕೆ. ಹಾಂ, ಸೆಕೆ. ಅತತಕಾಯಿ ಅಂದರೆ ಸ್ವಲ್ಪ ಬೆಚ್ಚಗಾಗೋದು ಅಂತ. ಬೆಚ್ಚಗಾಗ್ತಿದೆ ಅಲ್ವಾ, ಅಂದರೆ ಬಿಸಿಲಿಲ್ಲ ಅಂತ. ಒಂಥರ ಏನಂತೀವಿ ವೆದರ್ ಹೇಳ್ಬೇಕಾದ್ರೆ, ಬಿಸಿಲಿಲ್ಲ ಅಂತ ಅಷ್ಟೇ. ಅತತಕು ನರಿಮಾಸ್ತಾನೆ. ತಪ್ಪು ಹೇಳಿದೆ ನಾನು. ಅತತಕಾಕು ನರಿಮಾಸ್ತಾನೆ. ಸೊ ದಸ್ನೆ ಮೋ ಹರು ದಸ್ನೆ. ಆಗ್ಲೇ ಸ್ಪ್ರಿಂಗ್ ಅಲ್ವಾ? ಅದಕ್ಕೇನೀಗ ಇವ್ರು ಏನು ಮಾಡ್ತಾರೆ? ಕೊತೋ ಶಿವ ಝೈ ಹನಾಮಿನಿ ಇಕಿತಾಯಿ ದಸ್ನೆ. ಹಾಂ, ಕೊತೋ ಶಿವ ಈ ವರ್ಷ ಖಂಡಿತ ಹನಾಮಿ ಅದೇ ಸಕುರ ಅನ್ನು ನೋಡೋಕ್ಕೆ ಹೋಗೋದು. ಸಕುರ ವೀವಿಂಗ್ಗೆ ಹೋಗ ಬಯಸ್ತೀನಿ. ಯಾಕಂದರೆ ಹರುವಲ್ಲೇ ಬರೋದು ಸಕುರ ಅಲ್ವಾ? ಓಕೆ, ಇದೊಂದು ಸ್ವಲ್ಪ ಒಂಥರ ಆಯ್ತಲ್ವ ಇದು. ಅಬ್ಜೆಕ್ಟಿವ್ ಸ್ವಲ್ಪ ಕನ್ನಡದಲ್ಲಿ ಹೇಳೋದು ಕಷ್ಟ. ಓಕೆ, ಎಸ್. ಹೇಳ್ತಾ ಇಲ್ಲಿಗೆ ಇವತ್ತಿಗೆ ಚಾಪ್ಟರ್ ಅಲ್ಲ, ಎಕ್ಸಸೈಸ್ ಮುಗಿಸ್ತೀನಿ. ನಾಳೆ ಉಳಿದಿದ್ದು ನೋಡೋಣ. ಏನೋ ಡೌಟ್ ಇದೆಯಾ?